ಅಲ್ಲ ಈ ಹಾಳ ಸುಂದ್ರಿ ಎಲ್ಲಿ ಹೋದ್ಲು? ಯಾವತ್ತು ಹಬ್ಬ ಐತಿ ಎಲ್ಲ ಅಡುಗೆ ಮಾಡ್ತನು ಚಿಕ್ಕಮ್ಮ ಅಂತ ಹೇಳಿ ಕ್ಯಾಸ ಎಲ್ಲಿ ಹೊಡೋದ್ಲು ಏನೋ ಕೆಲಸ ಅಂತೇಳಿ ಎಲ್ಲಾರ ನಾಪತ್ತೆ ಆಗಿಬಿಟ್ಟಿರ್ಬೇಕೀಕಿ. ಮನ್ಯಾಗ ಭಾರಿ ಜಾಸ್ತಿ ಆಕತ್ತಡಿ ಓಡ್ ಹೋದ್ರಾತ ಮನೆ ಬಿಟ್ಟು ಅಂತೇಳಿ ಎಲ್ಲಿಗಾರ ಹೋದ್ಲೇನೋ ಮತ್ತೆ. ಅಲ್ಲ ಒಂದು ಮಾತು ಹೇಳಿ ಕೇಳಿ ಹೋಗೋದೈತೆ ಇಲ್ಲ ರೇ ಏರೇ ಎಲ್ಲದ್ರಿ? ಅಲ್ಲ ಈಗ ಎಲ್ಲಿ ಹೋದ್ಲಿಕ್ಕೆ? ಏನ ನಿಂದ ಬೆಳಿಗ್ಗೆ 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 ಚಾಲ ಮಾಡಿಬಿಟ್ಟೆನ? ಏನು ಯಾರ ಏನಿಂದ ಬೆಳಿಗ್ಗೆ ಬೆಳಿಗ್ಗೆ ಏನು ಮಕ್ಕನೋ ಬೇಡ ನಾವು ಬರೀ ನಿಂದ ರಾಮಾಯಣ ಕೇಳ್ಕೊಂತ ಕುಂದ್ರೋಣ ಮನ್ಯಾಗ 3 ಹೊತ್ತು. ಅಯ್ಯ ಸುಂದ್ರಿ ಎಲ್ಲಿ ಹೋಗ್ಯಾಳ? ಕಾಣವಾಳಲ್ಲ, ಅದಕ್ಕಾಗಿ ನೀವು ಕರದ್ನಿ. ಬೆಳಿಗ್ಗೆ ಹೇಳ್ಕೊಡ್ದಂದ್ರೆ ಕನಸೊಳಗಿ ಎಲ್ಲಾರ ಹೋದ್ಲೇನ ಮತ್ತೆ? ಏನು ಇದಕ್ಕೆ ತಂಗಿ ತೊಗೊಂಡದು ಹೋಗ್ಯಾಳ ಮತ್ತೆ? ಒಂದಿಟ್ಟು ಮಕ್ಕೊಂಡಾರ್ನ ಮಕ್ಕೊಳಕದು ಬಿಡು. ದೇವ್ ಕಾಡಿದಂಗ ಕಾಡಕ್ ಹೋಗ್ಬೇಡ. ಏನು ಮಕ್ಕನೋ ಬೇಡ ನಾವು ಏನು ನಿಂದ ಗೋಳ್ ಕೇಳ್ಕೊಂತ ಕುಂತು ಬಿಡೋಣ. ಅಲ್ಲ ನಿಂದು ಏನು ಅನ್ಕೊಂಡ್ಬಿಟ್ಟಿದ್ದೀನಿ ಅನ್ನ ಅಷ್ಟಕ್ಕೂ. ಎಲ್ಲಾರ ಯಾರು ಎಲ್ಲಿ ಹೋದ್ರೆ ನಿನಗೇನು ಒಟ್ಟು ನಿನಗೆ ಕೆಲಸ ಮಾಡಕ್ಕೆ ಬೇಕಲ್ಲ, ನಿನಗೆ ಹೊರೆ ಮಾಡಕ್ಕೆ ಮಂದಿರ್ಬೇಕು ಮನ್ಯಾಗ. ಯಾಕೆ ನೀನು ಸೊಸಿ ಅದಾಳಲ್ಲ ಕರ್ಕೊಂಡು ಮಾಡಿ ಏನು ನನ್ನ ಮಗಳು ಬೇಕ ನಿನಗೆ? ನಾನು ಏನು ಕೇಳಿನಿ? ಹಬ್ಬಕ್ಕೆ ಬಂದಾಳಿಲಿ, ಹಬ್ಬಕ್ಕೆ ಬಂದ್ಮೇಲೆ ಹಬ್ಬಕ್ಕೆ ಮಾಡೋದು ಬಿಟ್ಟು ಎಲ್ಲಿ ಹೋದ್ಲು ಅಂತ ಕೇಳಿ ನಾನು. ಅಲ್ಲ ರಾತ್ರಿ ಏನದಾಳ ಬೆಳಕು ಹಾಕೊಡ್ದು ಎಲ್ಲಿ ಹೋದ್ಲಿಕ್ಕೆ? ನಾನು ಹೇಳೋರಾಗ ಜನ ಖಾಲಿ ಮಾಡ್ಯಾಳ ಅಂದ್ರೆ ಎಲ್ಲಿ ಹೋಗ್ಯಾಳ ಅಂತ ತಿಳ್ಕೊಳಬಾರ್ದೆ ನಾನು? ಹೌದು, ನೀನು ತಿಳ್ಕೊಬಾರ್ದು. ನಿನ್ಗೆ ಎದಕ್ಕೆ ಬೇಕು ಊರು ಸಾಬರಿ? ನಿಂದು ಎಷ್ಟು ಐತೆ ಅಷ್ಟು ನೋಡ್ಕೊ. ನೀನು ಕೆಲಸ ಮಾಡು, ಹೋಗು, ತಿನ್ನು, ಮಲ್ಕೋ. ಏನ ಅದನ್ನ ಬಿಟ್ಟು ನೀನು ಸೊಸಿನ ಕೇಳಿ ಏನಾದ್ರು ಕೇಳುತ್ತಿದ್ರ ನನ್ನ ಮಗಳು ವಿಚಾರಕ್ಕೆ ನೀನು ಬರಾಕ ಹೋಗ್ಬೇಡ. ಏನ ಈ ಇಷ್ಟು ದಿನ ನೀನು ಮಾಡಿದ್ದು ನಾನು ನೋಡಿದನು, ಎಲ್ಲ ನೀನು ಮಾಡಿದ್ದು ನನಗೆ ಗೊತ್ತಾಗೈತಿ. ಇನ್ನು ಮುಂದೆ ನೀನು ಮಾಡೋದನ್ನ ನೋಡ್ಕೊಂತು ಇರಾಕ ನಾನು ಮೊದ್ಲಿನ ಬಸಪ್ಪ ಅಲ್ಲ. ನೆನಪಾತ? ಏನಾರ ಹೇಳಿರ ಬರೀ ಅದೊಂದು ತೆಗಿತಾರೆ ನೋಡು. ಹೌದು, ನಾನು ಅವಾಗ ಮಾಡಿದನ ಬಿಡು. ಏನು ಇವು ಹಂಗೆ ಮಾಡಕತ್ತಾರೆ ಏನಕ್ಕಿಗೆ? ಅಲ್ಲ ಹಬ್ಬಕ್ಕೆ ಬಂದಾಳು ಮಗಳ, ಹಬ್ಬಕ್ಕೆ ಹೊಸ ಸೀರೆ ತರಬೇಕಂತ ಅನ್ಕೊಂಡಿದ್ನಿ ಇವತ್ತು. ಅದಕ್ಕೆ ಅದನ್ನ ಬ್ಲೌಸ್ ಹೊಲಿಯಾಕ ಹಾಕಿದಾಳ ಇಲ್ಲ ಅಂತ ಕೇಳಾಕ ಕರದ್ನಿ ನಾನು. ಹಾರೇನೋ ಮಾಡಿದಂಗಾತು, ಹೋಳಿಗೆ ಮಾಡೋಣ ಅಂತ ಅಂದಿದ್ಲು. ಅಮ್ಮನ ಕರ್ಕೊಂಡ್ಬರ್ಬೇಕು ಹಂಗೆ ಹಿಂಗೆ ಅಂತ ಏನೇನೋ ಅಂದ್ಲು ನಿನ್ನೆ. ಇವತ್ತು ನೋಡ್ರಿ ಎಲ್ಲೂ ಕಾಣಿಸಿಲ್ಲ. ಅದಕ್ಕೆ ನಾನು ಎಲ್ಲಿ ಹೋದ್ಲು ಅಂತ ಗಾಬರಿಯಾಗಿ ಕರದ್ನಿ. ಅದನ್ನ ನೀವು ತಪ್ಪಾಗಿ ತಿಳ್ಕೊಳಕತ್ತಾರೇನು? ಅಯ್ಯೋ ನಾನು ಯಾಕೆ ನಿನ್ನ ತಪ್ಪಾಗಿ ತಿಳ್ಕೊಳ್ಳಿ? ನೀನು ಯಾಕೆ ಇಷ್ಟು ಸಿಟ್ಟಿಲೇ ಮಾತಾಡ್ತಿದ್ದಿ? ನನ್ನ ಮಗಳು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದ್ದಾಳ. ನೀನೇನು ಗಾಬರಿ ಪಟ್ಕೊಳಕ್ ಹೋಗ್ಬೇಡ. ನೀನು ಆರಾಮ್ ನಿನ್ನ ಕೆಲಸ ಮಾಡ್ಕೊಂಡು ನೀನು ಏನ ಎಲ್ಲಿ ಹೋಗಿದ ಅಂತ ಹೇಳಿ ಏನಾಕತ್ತೆ ಹಂಗೆ ನೀನು ದಾಡಿ ಬರ್ತೈತೆ ಏನ? ಅಲ್ಲ ಎಲ್ಲಿ ಹೋಗಿದ ಅಂತ ಬಾಯ್ ಬಿಟ್ರೇನು ಇಷ್ಟೆಲ್ಲ ಹೇಳ್ತಾನಂತ? ಎಲ್ಲಿ ಹೋಗಿದ ಅಂತ ಕೆಸ್ ಹೇಳಕ್ಕೇನೇನು ಅವನಿಗೆ? ಓಹೋ ತಲೆಯಾಗೆಲ್ಲ ಯೋಚನೆ ಓಡಾತಿರ್ಬೇಕಲ್ಲ. ಯಾಕೆ ಇವನು ಸುಂದ್ರಿ ಎಲ್ಲಿ ಹೋಗ್ಯಾಳ ಅಂತ ಹೇಳುವಲ್ಲ? ಎಲ್ಲಿ ಹೋಗಿರ್ಬೋದು ಸುಂದ್ರಿ? ಎಲ್ಲಿ ಹೋಗಿರ್ಬೋದು ಬೆಳಿಗ್ಗೆ ಬೆಳಿಗ್ಗೆ ಅಂತ ತಲೆಯಾಗ 108 ಯೋಚನೆ ಮಾಡತ್ತವಲ್ಲ ನಿನಗೆ. ಓಡ್ಲಿ ಹಂಗ ಓಡ್ಲಿ. ನೀನು ನನ್ನ ಮಗಳಿಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟೆ, ಅಷ್ಟೆಲ್ಲ ನರಕ ತೋರಿಸಿ, ಅಷ್ಟೆಲ್ಲ ಟೆನ್ಷನ್ಗಳು ಕೊಟ್ಟಿಯಲ್ಲ. ಈಗ ನಿನಗೆ ಇಷ್ಟು ಇಲ್ದಿರ ಹೆಂಗೆ ಹೇಳು? ಅಯ್ಯೋ ನಾನ್ಯಾಕೆ ಯೋಚನೆ ಮಾಡಲಿ? ನಾನ್ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಎಲ್ಲಾರ ಹೋಗ್ಲಿ ಎಲ್ಲಾರ ಬಿಡ್ಲಿ ನನಗೇನು? ನಾನು ಒಬ್ಬಕ್ಕೆ ಅದ ಏನು ಹೊರೆ ಮಾಡ್ಕೊಳಕ್ಕೆ? ಸೊಸಿನೂ ಅದಾಳ, ನಾನು ಆಕಿ ಇಬ್ಬರು ಸೇರಿ ಹೊರೆ ಮಾಡ್ಕೋತು. ನನಗೇನು ಒಬ್ಬಾಕಿಗೇನು ಮಾಡಬೇಕು? ಆಕಿ ಬೇಕು, ಆಕಿ ಇದ್ರೆ ಕೆಲಸ ಆಕತಿ ಅಂತ ನಾನೇನಾರ ಅನ್ನೇನ? ಇಲ್ಲಲ್ಲ. ನೀವ್ಯಾಕೆ ಇಂಥ ಪರಿ ಇದನ್ನು ಮಾಡಕತ್ತೀರ ನನಗೆ? ಅಯ್ಯೋ ಅತ್ತೆ ಏನಾಯ್ತು ಬೆಳಿಗ್ಗೆ ಬೆಳಿಗ್ಗೆ? ಯಾಕೆ ಮಾವ ನೀವು ಬಾಯ್ ಮಾಡಕತ್ತೀರಿ? ಮಾವರ ಏನಾಯ್ತ್ರಿ? ಅಯ್ಯೋ ಏನಿಲ್ಲವ, ಸುಂದ್ರಿನ ಕೇಳಾಕತ್ತಾಳ. ಕೇಳುದ್ರಾಗಾರ ಒಂದಿಟ್ಟು ಇರ್ತತ್ಲ, ಸುಂದ್ರಿ ಅಂತ ಒದರ್ತಾಳ. ಅಲ್ಲ ಸುಂದ್ರಿ ಎಲ್ಲದಿ ಏನ್ ಮಾಡತ್ತಿ ಅಂತ ಕೇಳೋದು ಹೆಂಗಿರ್ತತಿ? ಏ ಸುಂದ್ರಿ ಅನ್ನೋದು ಹೆಂಗಿರ್ತತಿ? ಒಂದಿಟ್ಟು ಪ್ರೀತಿಯಿಂದ ಕರಿಬೇಕೇನ? ಹಬ್ಬಕ್ಕೆ ಮಗಳು ಬಂದಾಳು, ಅಕ್ರಿಯಿಂದ ಕರೆದ ಸಕ್ರಿ ಹಂಗ ಮಾತಾಡ್ಬೇಕು. ಅದನ್ನ ಬಿಟ್ಟು ಯಾವಾಗ ನೋಡ್ತೀವಾಗ ಹಾಗಲಕಾಯಿ ಹಂಗ ಮುಖ ಮಾಡ್ಕೊಂಡು ಬೇವಿನಕಾಯಿ ರಸದಂಗ ಮಾತಾಡಿದ್ರೆ ಹೆಂಗಿರ್ತತಿ? ಮನಸ್ಸಿಗೆ ಎಲ್ಲರಿಗೂ ನೋವು ಆಗ್ತತೆ ಇಲ್ಲ? ನೀನ ಹೇಳ ಮಗಳ. ಏನು ಡೈಲಾಗ್ ಹೊಡೆದ್ರಿ ಮಾವ? ನಿಜ ಹೇಳ್ಬೇಕಂದ್ರೆ ಈ ಡೈಲಾಗ್ ಮಾತ್ರ ಸೂಪರ್ ಆಗೈತಿ. ಇದು ಅತ್ತಿಗೆ ಸರಿಯಾಗಿ ಹೊಂದತೈತಿ. ನೀವು ಹೇಳಿದ್ದು ಕರೆನ ಐತಿ. ಪಾಪ ಸುಂದ್ರಿ ಅಕ್ಕ, ನಾನು ಹುಡ್ಕಾಗ್ತೀನಿ ಎಲ್ಲಿ ಹೋಗ್ಯಾಳ ಏನ. ಇವ್ರು ನಿನ್ನೆ ಆದರೂ ಅಂದಿದ್ಲು ಬೆಳಿಗ್ಗೆ ಜಲ್ದಿ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ, ಆಮೇಲೆ ನಾಳೆ ಸ್ಪೆಷಲ್ ಆಗಿ ಮಾಡೋಣ ಅಡುಗೆ ಏನಾದರೂ ಅಂತ ಅಂದ್ಲು. ಅದಕ್ಕೆ ಹ್ಞೂ ಅಂತ ಅಂದಿದ್ನಿ. ಬೆಳಗಿನ ಜಾವ ನೋಡ್ರಾಗ ನೀವು ಬಾಯ್ ಮಾಡೋದು ಕೇಳಿ ನಾನು ಬನ್ನಿ. ಆದ್ರೆ ಆಕೆ ಇಲ್ಲ ಅನ್ನಂದ್ರೆ ನನಗೂ ಒಂಥರ ಆಯಿತು. ಮಾವ, ಸುಂದ್ರಿ ಅಕ್ಕ ಎಲ್ಲಿ ಹೋಗಿರ್ಬೋದು? ನೋಡಮ್ಮ ಅಂಕಿತಾ, ನಾನು ನಿನ್ಗೆ ಆಮೇಲೆ ಹೇಳ್ತೇನೆ. ಟೆನ್ಷನ್ ಮಾಡ್ಕೊಳ್ಳಿ. ಅದಕ್ಕೆ ಅವ್ರಿಗೆ ಈ ವಿಚಾರನ ನೀನು ಹೇಳಕ್ ಹೋಗ್ಬೇಡ. ನಿನಗೆ ನಾನು ಆಮೇಲೆ ಹೇಳ್ತೇನೆ. ನೀನು ಈಗ ಹಾರೆ ಮಾಡ್ಕೊಳ್ಳೋ ಹೋಗು. ನಾನು ಅದನ್ನು ತಗೋಯವ್ವ. ಅದಕ್ಕೆ ಹೇಳವಲ್ಲ ನಿಮ್ಮ ಮಾವ. ನಾನು ಕೇಳಿಸ್ಕೊಂಡ್ಬಿಟ್ನಿ ಅಂದ್ರೆ ಮತ್ತೆ ನಾನು ಕೇಳಿಸ್ಕೊಂಡು ಹೋಗಿ ಕರ್ಕೊಂಡು ಬಂದು ಇಲ್ಲಿ ಕೆಲಸಕ್ಕೆ ಹಚ್ಚಿನಿ ಅಂದ್ರೆ ಏನು ಮಾಡೋದು? ಅದಕ್ಕಾಗಿ ನಿಮ್ಮ ಮಾವ ಅದನ್ನು ಹೇಳಬಲ್ಲ. ಹೇಳಿದ್ರೆ ಬಿಡ್ಲಿ ಬಿಡು. ಏನು ನನಗೆ ಅಕ್ಕಿನ ಕಟ್ಕೊಂಡು ಏನು ಆಗಬೇಕಾಗೈತಿ? ನಡಿವಾ, ನಾನು ನೀನು ಬ್ಯಾಳೆ ಹಾಕಿ ಹೋಳಿಗೆ ಮಾಡೋಣಂತ. ಏನು ನಮಗೆ ಮಾಡೋ ಬರಂಗಿಲ್ಲ ಏನು? ಏನಾಕಿದ್ರೆ ನಮ್ಮ ಮನೆಗೆ ಹೊರ ಎಲ್ಲ ಆಗ್ತದೆ. ನಿಮ್ಮ ಮಾವಂದು ದೊಡ್ಡದಾತ. ನಡಿ ಹೋಗೋಣ. ಸರಿ ಅತಿ ಈಗ ಬ್ಯಾಳೆ 1 kg ಹಾಕ್ಲ್ರಿ? ಎಷ್ಟು ಹಾಕ್ಲ್ರಿ? ನೋಡು, ಬ್ಯಾಳಿ 1 kg ಕುದಿಯಕ್ಕೆ ಹಾಕು. 1 kg ಬೆಲ್ಲ ಮ್ಯಾಲೆ ಹತ್ಕೋ. ಅದನ್ನು ಕೊಡು, ಜಜ್ಜಿ ಕೊಡ್ತಾನು. ನೀನು ಅದನ್ನ ಹಾಕಿ ಅದನ್ನ ಹುರ್ನಾಟ ರೆಡಿ ಮಾಡ್ಕೊ. ಹಿಟ್ಟು ನಾದಿಡ್ತಾನೆ ನಾನು. ಆಮೇಲೆ ಬಡ ಉಳ್ಗಿದ್ದೆಲ್ಲ ಅಡುಗೆ ಇಬ್ಬರು ಸೇರಿಸಿ ಮಾಡ್ಕೊಳ್ಳೋಣಂತ. 2 ಒಲೆ ಹಚ್ಚಿದ್ರಾತ ಇವತ್ತು.
ಸರಿ ಅತ್ತೆ, ಹಂಗ ಮಾಡಿದ್ರಾಯ್ತು. ಮಾವ ನಿಮ್ಗೇನಾದರೂ ಚಾ ಮಾಡ್ಕೊಂಡು ಬರಲಿ? ಮಾಡ್ಕೊಂಡು ಬಾ, ಬಿಸಿ 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 ಚಾ ಮಾಡಿಕೊಡು ಅವನಿಗೆ. ತಣ್ಣಗಾಗ್ಲಿ, ಇಲ್ಲ ತನ್ನಂದು ಏನಾರ ಬೇಕನ ಕೇಳು, ತನ್ನಂದು ಏನಾರ ಮಾಡಿಕೊಡು, ಬಿಡುದು ಹೊಟ್ಟೆ ತುಂಬಿಸ್ಕೊಲಿ. ಹೊಟ್ಯಾಗ ಹುಳ ಬಿದ್ದಂಗೆ ಆಗತ್ತವೇನ? ಏನು ಹುಳ ಇಲ್ಲಿ ಓಡಾಡಿದಂಗೆ ಆಗತ್ತವ ಚೂ 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 ಅಂತೇಳಿ. ನೀನು ಮೂಳ ತಂದು ಹೋಗು, ನಡಿ ನಡಿ ಹೊರಗೆ, ಕ್ಯಾಮೆ ಎಲ್ಲ ಮಾಡ್ಕೊಳಕ್ಕೆ ಹೋಗು. ರಗಡ ಹಾರೆ ತೆಗ್ದತಿ, ಅದನ್ನ ಬಿಟ್ಟು ಇಲ್ಲಿ ನೋಡ್ಕೊತ ನಿಂತಾಳೆ, ಕೇಳ್ಕೊಂತ ಏನು ಮಾತಾಡ್ತಾರೋ ಮಾಮ ಸೊಸಿ ಅಂತೇಳಿ. ಹೋಗ್ತಾನೆ ನಾನೇನು ಇಲ್ಲೇ ನಿಂತ ನಿಮ್ಮನ್ನ ನೋಡ್ಕೊಂತ ನಿಂತಿಲ್ಲ. ಹೋಗ್ತಾನೆ, ನನಗೂ ಹರೇ ತುಂಬ್ಯಾವ. ನಿಮ್ಮನ್ನ ಮಾತಾಡೋ ಕೇಳಿ ಆಕೆ ಇಲ್ಲಿ ಹೋಗ್ಯಾಳ ಸುದ್ದಿ ನನಗೆ ಬೇಕಾಗಿಲ್ಲ. ಹೋಗ್ತಾನೆ. ಎಷ್ಟು ಇರಬೇಡಿ ಇವನಿಗೆ. ಒಂದು ಚೂರು ನನಗೇನು ಗುಟ್ಟು ಬಿಟ್ಟು ಕೊಡೋಲ್ಲ. ಇಂಥ ಗಂಡು ನಾನು ಎಲ್ಲಿ ನೋಡಿಲ್ಲ. ಅಲ್ಲ, ಗಂಡುಗಳು ಹೆಂಡತಿ ಮುಂದೆ ಎಲ್ಲ ಗುಟ್ಟು ನೋರಾಟ ಮಾಡ್ತಾರೆ. ಆದರೆ ಈ ನನ್ನ ಮಗ ನೋಡು ಹೆಂಗದಾನ, ಎಲ್ಲ ಸಸಿ ಮುಂದೆ ಹೇಳ್ತಾನೆ ಹೊರತು ನನ್ನ ಮುಂದೆ ಹೇಳಂಗಿಲ್ಲ. ಇಂಥದ ನಾನೇನು ಮಾಡಿನ ಏನು ಅವನಿಗೆ? ಹೆಂಡತಿ ಹೆಂಡತಿ ಅಂದ್ರೆ ಹೆಂಗೆ ನೋಡ್ಕೋತಾರೆ ಎಲ್ಲರೂ. ಇವನು ಅದಾನ, ಎರಡನೇ ಹಿಂತಿಲ್ಲ, ಒಂದೇ ಹಿಂತೆಲ್ಲ ಸುಖ ಕೊಟ್ಟು ಹೋಗ್ಯಾಳ. ಇನ್ನೇನೈತಿ ಎರಡನೇ ಹಿಂತಿ ಕಡೆ ಅಂತ ಕೆಲಸ ನಾಟಕ ಮಾಡ್ತಿರ್ಬೋದು. ಮುದುಗಡ್ಡೆ ಎಲ್ಲರ ಏನಾರ ಮಾಡ್ಕೋವಾರ, ಎಲ್ಲರೂ ಹಾಳಾಗಿ ಹೋಗೋಣ. ನನಗೆ ಎದಕ್ಕೆ ಬೇಕು? ನಾನು ಹೋಗ್ತಾನೆ ಕಡೆ. ಅದು ಯವ್ವ ಅಂಕಿತಾ, ನಿಮ್ಮ ಅತ್ತಿ ಇದ್ಲಂತ ಹೇಳಕ್ಕಾಗಲಿಲ್ಲ. ನಿಮ್ಮ ಅತ್ತಿ ಕೇಳಿಸ್ಕೊಂಡ್ಲಂದ್ರೆ ಸುಮ್ಮನೆ ಹೊಟ್ಟೆ ಕಿಚ್ಚು ಪಡ್ತಾಳ. ಅದಕ್ಕಾಗಿ ನಾನು ಹೇಳಕ್ಕೆ ಹೋಗಲಿಲ್ಲ. ಅದು ಏನಂದ್ರೆ ತಡಿಯ ಒಂದು ನಿಮಿಷ. ಯಾಕೆ ಮಾವ, ಏನಾಯ್ತು? ನಿಮ್ಮ ಅತ್ತಿ ಅದಾಳೇನ ಹೋಗ್ಯಾಳ ನೋಡ್ತಾನೆ ತಡಿ. ಇಲ್ಲಿಲ್ಲ, ಹೋಗಿದ್ದಾಳ. ಅದು ಏನಂದ್ರೆ ನಿಮ್ಮ ಅಕ್ಕ ಸುಂದ್ರಿ ನಿಮ್ಮ ಮನೆಗೆ ಹೋಗಿದ್ದಾಳ. ಅಲ್ಲಿ ಅಮ್ಮನ ಕರ್ಕೊಂಡು ಬಂದ್ರಾಯ್ತಂತ ಹೋಗಿದ್ದಾಳ. ನಾನು ಹೋಗ್ತಾನ, ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗ್ಬೇಕಂತ ಅನ್ಕೋನಿ. ಆದ್ರೆ ಮತ್ತೆ ಫೋನ್ ಮಾಡಿದ್ಲು ತಂಗ್ಯವ್ವ. ಅದಕ್ಕೆ ಏನಂದ್ರೆ ಸಚಿನ್ ಬಂದಾನಂತ, ಬರುವಾಗ ಸಚಿನು ಬರ್ತಾನಂತ ಅಮ್ಮನ ಜೊತೆ, ಹೋಗುವಾಗ ನಿನ್ನ ಕರ್ಕೊಂಡು ಹೋಗ್ತಾನಂತ. ಅದಕ್ಕೆ ಈಗ ನಾನು ಹೋಗಿ ಅತ್ತ ಭೇಟಿಯಾಗಿ ಸ್ವಲ್ಪ ಹೋಳಿಗೆದು ಮಾಡ್ತಾರಲ್ಲ, ಒಂದು ಡಬ್ಬ್ಯಾಗೆಲ್ಲ ಹಾಕಿಕೊಡು, ತೊಗೊಂಡು ಹೋಗಿ ಮಾತಾಡ್ಸ್ಕೊಂಡು ಕೊಟ್ಟು ಬರುವಾಗ ಅಮ್ಮನ ಕರ್ಕೊಂಡು ಬರ್ತಾನೆ. ಅತ್ತ ಸುಂದ್ರಿನೂ ಅಲ್ಲೇ ಹೋಗ್ಯಾಳ. ಅಲ್ಲ, ಸುಂದ್ರಿ ಅಕ್ಕ ಯಾವಾಗ ಹೋದ್ಲು? ಇಲ್ಲೇ ಇದ್ಲು, ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿಗೆ ಹೋದ್ಲಾ? ಇದೇ ಊರಲ್ಲ, ಏನು ಭಾಳ ದೂರ ಇಲ್ಲ, ಸ್ವಲ್ಪ ದೂರ ಐತೆ. ಹೋಗಿ ಬರ್ತಾನೆ ಮಾವಪ್ಪ ಅಂತಂದ್ಲು. ಮಾವನ ಮತ್ತು ಅತ್ತಿ ಹೇಳಿ ಅಮ್ಮನ ಕರ್ಕೊಂಬರ್ಬೇಕು ಅನ್ಕೊನಿ. ಮತ್ತು ನೀವು ಬರ್ತೀರಂತೀರಿ, ನೀವು ಬರ್ರಿಯಪ್ಪ, ನಾನು ಫಸ್ಟ್ ಹೋಗ್ತಾನೆ, ಅಮ್ಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಲು. ಮತ್ತು ಇನ್ನು ಹೆಂಗೆ ಬ್ಯಾಡ ಅನ್ಲಿ, ಆಯ್ತು ಮಗಳ ಹೋಗಿ ಬಾ ಅಂತ ಅನ್ನಿ. ಅದಕ್ಕಾಗಿ ಹೋದ್ಲು. ನನಗೆ ನಿನ್ನೆ ರಾತ್ರಿ ಹೇಳಿರಲಿಲ್ಲ, ನಿನ್ನೆ ರಾತ್ರಿ ಹೋಗಂಗಿಲ್ಲ ಅಂತ ಅಂದ್ಲು, ನನ್ನ ಜೊತೆನ ಬರ್ತಾನೆ ಅಂದ್ಲು. ಮತ್ತು ಬೆಳಿಗ್ಗೆ 5 ಗಂಟೆಗೆಲ್ಲ ಎಬ್ಬಿಸಿ, ಇಲ್ಲಪ್ಪ ನಾನು ಹೋಗ್ತೀನಿ, ಅಮ್ಮಗೆ ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ನಿ, ನಾನು ಹೋಗಲಿಲ್ಲ ಅಂದ್ರೆ ಆಕಿ ಮತ್ತು ಅಳ್ತಾಳು. ಆಕೆ ಅಳೋದನ್ನ ನನ್ನ ಕೈಯಾಗ ನೋಡೋಕ್ಕಾಗಂಗಿಲ್ಲ, ನಾನು ಹೋಗ್ತೇನಪ್ಪ ಅಂತ ಅಂದ್ಲು. ಮತ್ತಿನ್ನು ಹೋಗ್ತಾನೆ ಅಂದಕ್ಕೀಗ ಯಾಕೆ ಬೇಡ ಅನ್ಲಿ, ಅದಕ್ಕೆ ಆಯ್ತು ಹೋಗ್ಬಾ ಮಗಳ ಅಂತ ಕಳಿಸಿದ್ನಿ. ಹೌದಾ, ಸರಿ ಬಿಡಿ ಮಾವ, ಹೋಗಿ ಬರಲಿ, ಪರವಾಗಿಲ್ಲ. ನಾನು ಹೋಗಬೇಕು ಅಂದ್ಕೊಂಡ್ನಿ. ಆದ್ರೆ ಹೆಂಗೋ ಇನ್ನೇನು ನಾಳಿದ್ದು ಹೋಗ್ತಾರಲ್ಲ, ಆವಾಗಲೇ ಒಮ್ಮೆ ನೋಡ್ತೀನಿ ಬಿಡಿ ಅಪ್ಪ ಅಮ್ಮನ. ನನಗೂ ಯಾಕೋ ಅಪ್ಪ ಅಮ್ಮನ ನೋಡಬೇಕು ಅಂತ ಅನಿಸ್ತಾ ಇತ್ತು. ನಾನು ಹಿಂಗೋಗಿ ಹಿಂಗೆ ಬರ್ತಿದ್ನಿ, ಸುಂದ್ರಿ ಅಕ್ಕ ಹೇಳಿದ್ರು. ಆದ್ರೆ ಸುಂದ್ರಿ ಅಕ್ಕ ನನಗೆ ಹೇಳಿದನ ಹೋಗ್ಬಿಟ್ಲು. ಪರವಾಗಿಲ್ಲ ಬಿಡಿ. ಮತ್ತೆ ಇಲ್ಲಿ ಅತ್ತೆ ಒಬ್ಬರು ಹಾಕಿದ್ರು, ಅವರು ಸುಮ್ಮನೆ ಕೋಪ ಮಾಡ್ಕೋತಿದ್ರು. ಹೋಗಿ ಬರಲಿ ಅಕ್ಕ, ಪಾಪ ಅಮ್ಮನ್ನ ನೋಡಬೇಕು ಅಂತ ತುಂಬ ದಿನದಿಂದ ಅನಿಸ್ತಾ ಇತ್ತು ಅನಿಸ್ತತಿ. ಒಳ್ಳೆ ಅನ್ನತ್ತಿದ್ಲು ಅಕ್ಕ. ಅಮ್ಮ ಯಾವಾಗ ಬರ್ತಾಳೋ ಏನೋ, ಅಪ್ಪ ಯಾವಾಗ ಕರ್ಕೊಂಬರ್ತಾರೋ ಏನೋ ಅಂತ ಅನ್ನತ್ತಿದ್ಲು. ಹೋಗಲಿ ಬಿಡಿ ಮಾವ, ಹೋಗಿದ್ದಕ್ಕೆ ಅಮ್ಮನೂ ಖುಷಿ ಪಟ್ಟಿರ್ತಾಳೆ. ಆದ್ರೆ ನನಗೆ ಏನಂದ್ರೆ ನನ್ನನ್ನು ನೋಡೋಕೆ ಯಾರೂ ಬಂದಿಲ್ಲಲ್ಲ ಅಂತ ಒಂದು ಕಡೆ ಬೇಜಾರಾಗತೈತಿ ಅಷ್ಟೇ. ಇಲ್ಲ ಇಲ್ಲ, ನಾಳೆ ನಿಮ್ಮ ಸಚಿನ್ ಬರತಾನ, ನಿಮ್ಮನ್ನ ಬರತಾನ. ಅವನು ಇವತ್ತೇ ಇಲ್ಲೇ ಬರತ್ತಿದ್ದ, ಆದ್ರೆ ಸುಂದರಿ ಅಕ್ಕ ಹೋಗಿರೋದ್ರಿಂದ ಮತ್ತು ಅವ್ನು ಹೆಂಗೆ ಬರ್ತಾನ. ಅದಕ್ಕೆ ಮತ್ತು ನಿಮ್ಮಮ್ಮ ಅಂದ್ರಂತ ನಾಳೆ ಹೋಗಿ ಬರುವಾಗ ಅಮ್ಮನ ಬಿಟ್ಟು ಅಂಕಿತನ ಕರ್ಕೊಂಡು ಬಾ ಅಂತ ಹೇಳಿದ್ರಂತ. ಅದಕ್ಕಾಗಿ ಸರಿ ಅಂಥೇಳಿ ಅಂದಾರ. ಹೌದಾ, ಸರಿ ಮಾವ, ಹಾಗಾದ್ರೆ ನಾನು ಹೋಗಿ ಕೆಲಸ ಮಾಡ್ಕೋತೇನೆ. ಮತ್ತು ಎಲ್ಲ ಕೆಲಸ ಹಂಗೆ ಉಳಿದ್ರೆ ಅತ್ತೆ ಬೈತಾರೆ. ಸುಮ್ಮನೆ ಪಟ ಎಲ್ಲ ಕೆಲಸ ಮಾಡಿದ್ರೆ ಅವ್ರಿಗೂ ಹಗರ ಆಗ್ತತಿ, ನನಗೂ ಹಗರ ಆಗ್ತತಿ. ಮತ್ತೆಲ್ಲ ನಾನು ಅತ್ತೆ ಅಷ್ಟೇ ಮಾಡಬೇಕಲ್ಲ, ಸ್ವಲ್ಪ ಮಾಡ್ತೇವೆ. ಅವ್ರಿಗೂ ಕಟ್ ಕಳಿಸ್ರಿ ಅಂದ್ರಲ್ಲ, ಸರಿ ಮಾವ, ಸ್ವಲ್ಪ ಹೋಳಿಗೆ ಜಾಸ್ತಿನೇ ಮಾಡ್ತೀವಿ ಇವತ್ತು. ಅವರು ಮಾಡ್ತಿರ್ಬೇಕಲ್ಲ, ಸುಮ್ಮನೆ ಮತ್ತೆಲ್ಲ ವೇಸ್ಟ್ ಮಾಡ್ತಾರೆ. ಅಮ್ಮ ಎಲ್ಲ ದನಕ್ಕೆ ಹಾಕ್ತಾಳೆ, ಸ್ವಲ್ಪ ಮಾಡ್ತೀವಿ ತಗೋರಿ.